ಸೆಪ್ಟೆಂಬರ್ 30 ಅಂತಾರಾಷ್ಟ್ರೀಯ ಅನುವಾದ ದಿನ ಅಂಥೇಳಿ ಆಚರಣೆ ಮಾಡಲಾಗುತ್ತದೆ. 13ನೇ ಆವೃತ್ತಿಯ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ಪನ್ನು ಈ ವರ್ಷ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದ್ದಾವೆ. ಭಾರತ ಇದು 4ನೇ ಬಾರಿಗೆ ಮಹಿಳಾ ವಿಶ್ವಕಪ್ಪನ್ನು ಆಯೋಜನೆ ಮಾಡುತ್ತಿದೆ. ಈ ಹಿಂದೆ 1978, 1997 ಹಾಗೂ 2013ರಲ್ಲಿ ಆಯೋಜನೆ ಮಾಡಿತ್ತು. ಈ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ನಾಯಕಿ ಹರ್ಮನ್ ಪ್ರೀತ್ ಕೌರ್, ಉಪನಾಯಕಿ ಸ್ಮೃತಿ ಮಂದಾನ. ಉನ್ಮೇಷ ಹಬ್ಬ ಇದು ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವವಾಗಿದೆ. ಇದು ಬಿಹಾರದ ಪಾಟ್ನಾದಲ್ಲಿ ಆಯೋಜನೆಯಾಗಿದೆ. ಇಲ್ಲಿ ಅಂತಾರಾಷ್ಟ್ರೀಯ ಬರಹಗಾರರು, ಸಾಹಿತಿಗಳು ಆ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಿಹಾರ ಮಿಥಿಲಾ ಚಿತ್ರಕಲೆಗೂ ಪ್ರಸಿದ್ಧಿಯಾಗಿದೆ. ನವ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲ ಸಚಿವಾಲಯ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಗಳು ಜಂಟಿಯಾಗಿ ಇದು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾವೆ. ಈ ನವ್ಯ ಕಾರ್ಯಕ್ರಮವು 16ರಿಂದ 18 ವರ್ಷ ವಯಸ್ಸಿನ ಹದಿಹರೆಯದ ಹುಡುಗಿಯರಿಗೆ ಕೌಶಲ್ಯ ತರಬೇತಿ ನೀಡುವಂತಹ ಒಂದು ಕಾರ್ಯಕ್ರಮವಾಗಿದೆ. SII ಪೋರ್ಟಲ್, ಸ್ಟಡಿ ಇನ್ ಇಂಡಿಯಾ ಪೋರ್ಟಲ್, UGCI ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಭಾರತೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಓದುತ್ತಿರುವಂತಹ ಎಲ್ಲ ವಿದೇಶಿ ಪ್ರಜೆಗಳು 2025-26ನೇ ಶೈಕ್ಷಣಿಕ ವರ್ಷದಿಂದ SII ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ನೋಂದಾವಣೆ ಮಾಡಿಕೊಳ್ಳಬೇಕೆಂದು ಹೊಸ ನಿಯಮ ಜಾರಿಗೆ ತಂದಿದೆ. ಇತ್ತೀಚೆಗೆ ನಿಸಾರ್ ಸುದ್ದಿಯಲ್ಲಿದೆ. ಏಕೆಂದರೆ ನಿಸಾರ್ ಇತ್ತೀಚೆಗೆ ಭೂಮಿ ಮೇಲೆ ತನ್ನ ಚಿತ್ರಗಳನ್ನು ರವಾನೆ ಮಾಡಿದೆ. ನಿಸಾರ್ ಲಾಂಗ್ ಫಾರ್ಮ್, ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್. ಇತ್ತೀಚೆಗೆ ಒಪಿಯೋರಿಜಾ ಎಕಿನಾಟಾ ಎಂಬ ಕಾಫಿ ಸಸ್ಯ ಪ್ರಭೇದ ಸುದ್ದಿಯಲ್ಲಿದ್ದು, ಇದು ಪಶ್ಚಿಮ ಘಟ್ಟದ ಕೇರಳದ ಶೋಲಾ ಕಾಡುಗಳಲ್ಲಿ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಅನಂತ ಶಸ್ತ್ರ ಈ ಶಸ್ತ್ರವನ್ನು DRDO ಸಂಸ್ಥೆ ಅಭಿವೃದ್ಧಿಪಡಿಸಿದ್ದು, ಈ ಕ್ಷಿಪಣಿಯು ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವಂತಹ ಕ್ಷಿಪಣಿಯಾಗಿದೆ. ಇತ್ತೀಚೆಗೆ IISc ಸಂಸ್ಥೆಯು ಶುದ್ಧ ಕುಡಿಯುವ ನೀರಿಗಾಗಿ ಹೊಸ ಸೈಪನ್ ಆಧಾರಿತ ಉಷ್ಣ ನಿರ್ಜಲೀಕರಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ BSF ಸಂಸ್ಥೆ ಗಡಿ ಭದ್ರತಾ ಪಡೆಯು ಹೊಸದಾಗಿ AI ಮತ್ತು GIS ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಕಮಾಂಡ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಅದರ ಹೆಸರು ಡಿಸಿಷನ್ ಸಪೋರ್ಟ್ ಸಿಸ್ಟಮ್, ನಿರ್ಧಾರ ಬೆಂಬಲ ವ್ಯವಸ್ಥೆ. ಇದು ಯಾವುದೇ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಕಾರಿಯಾಗಿದೆ. ಇತ್ತೀಚೆಗೆ ಹುಜಿಯಾಂಗ ಸೇತುವೆ ಸುದ್ದಿಯಲ್ಲಿದ್ದು, ಇದು ಚೀನಾ ನಿರ್ಮಾಣ ಮಾಡಿದೆ. ಇದು ವಿಶ್ವದ ಅತ್ಯಂತ ಎತ್ತರದ ಸೇತುವೆಯಾಗಿದ್ದು, ಇದರ ಎತ್ತರ 625 ಮೀಟರ್, ಉದ್ದ 2890 ಮೀಟರ್. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದಿವಸ ಶತಮಾನೋತ್ಸವವನ್ನು ಆಚರಿಸಿಕೊಂಡಿದೆ. 1925 ಸೆಪ್ಟೆಂಬರ್ 25ರಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸ್ಥಾಪನೆಯಾಗಿ ಇಂದಿಗೆ 100 ವರ್ಷ ಪೂರೈಸಿದೆ. ಇದರ ಸ್ಥಾಪಕ ಶೇ ಕೇಶವ ಬಲಿರಾಮ್ ಹೆಗ್ಡೆವಾರ್.